Hi students. Rashmi M, Guest Faculty, Department of Computer Science, working at Sri Honna Devi Government First Grade College, Dandina Shivara. Command statements that can be used in writing code. Also, we will see the types of control statements that can be used in VBA. So, firstly, we will see the statements that are used in Visual Basics. Yes, mainly like usually we will use assignment statements, comment statements, and control statements. Control statements are further subdivided into branching statements and looping statements. These branching statements contain few statements. Similarly, looping statements also contain few statements like if then else, if then else if, select case. These statements belong to branching statements. And what are all the statements that belong to looping statements? Do while, do loop while, do until, do loop until, for next, while, when. ಈ ಎಲ್ಲ ಸ್ಟೇಟ್ಮೆಂಟ್ಸ್ನ ನಮ್ಮ VBA ಕೋಡಲ್ಲಿ ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿರತ್ತೆ, ಆಲ್ರೆಡಿ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ಪರಿಚಯ ಆಗಿರುತ್ತೆ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ ಅನ್ನೋ ವರ್ಡನ್ನು ಕೂಡ. ನಾವು ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ ಅನ್ನೋದನ್ನು ಏನಕ್ಕೆ ಬಳಸ್ತೀವಿ? ಈ ಕಂಪ್ಯೂಟೇಷನ್ ಅಥವಾ ಕ್ಯಾಲ್ಕುಲೇಷನ್ಸ್ನ ಮಾಡೋ ಅಂಥ ಸ್ಟೇಟ್ಮೆಂಟ್ಸ್ನ ನಾವು ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಈ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ನ ನಾವು ಬಳಸಬೇಕು ಅಂದರೆ ಯಾವ ರೀತಿ? ಲೈಕ್ ಇಲ್ಲಿ ನಾವು ಎಕ್ಸಾಂಪಲ್ಸ್ನ ತೋರಿಸಿದ್ದೀವಿ ನೋಡಿ ಕೆಳಗಡೆ. ಎ ಈಕ್ವಲ್ಸ್ ಸಮ್ ವ್ಯಾಲ್ಯೂ ಆರ್ ಟೋಟಲ್ ಈಕ್ವಲ್ಸ್ ಮಾರ್ಕ್ಸ್ ಡಿವೈಡೆಡ್ ಬೈ ಸಮ್ ವೇರಿಯಬಲ್. ಸೊ ನಾವು ಆಪರೇಟರ್ಸ್ನ ಯೂಸ್ ಮಾಡ್ಕೊತೀವಿ ನಮ್ಮ ಕಂಪ್ಯೂಟೇಷನ್ಸ್ ಆರ್ ಕ್ಯಾಲ್ಕುಲೇಷನ್ಸ್ನ ಪರ್ಫಾರ್ಮ್ ಮಾಡೋದಕ್ಕೆ. ಸೊ ಆಪರೇಟರ್ಸ್, ಆಪರ್ಯಾಂಡ್ಸ್ ಆ್ಯಂಡ್ ಈಕ್ವಲ್ ಸಿಂಬಲ್, ಅದನ್ನು ನಾವು ಅಸೈನ್ಮೆಂಟ್ ಸಿಂಬಲ್ ಅಂತಲೂ ಕರಿತೀವಿ. ಆ್ಯಂಡ್ ಇಲ್ಲಿ ರೈಟ್ ಸೈಡಲ್ಲಿ ಆ ಕ್ಯಾಲ್ಕುಲೇಟ್ ಆಗಿರೋ ಅಂಥ ವ್ಯಾಲ್ಯೂನ ಈ ಲೆಫ್ಟ್ ಸೈಡಲ್ಲಿ ಇರೋ ಅಂಥ ವೇರಿಯಬಲ್ಗೆ ನಾವು ಸ್ಟೋರ್ ಮಾಡ್ತೀವಿ, ಅಸೈನ್ ಮಾಡ್ತೀವಿ. ಅದು ವೇರಿಯಬಲ್ ಆಗಿರುತ್ತೆ. ಸೊ ವೇರಿಯಬಲ್ ಈಕ್ವಲ್ಸ್ ಇಲ್ಲಿ ತೋರಿಸಿದೆ ನೋಡಿ, ವೇರಿಯಬಲ್ ಈಕ್ವಲ್ಸ್ ಎಕ್ಸ್ಪ್ರೆಷನ್ ಆರ್ ವೇರಿಯಬಲ್ ಆರ್ ಸಮ್, ಅದೇ ಬೇರೆ ಯಾವುದಾದ್ರೂ ವೇರಿಯಬಲಿನ ವ್ಯಾಲ್ಯೂನ ಮತ್ತೊಂದು ವೇರಿಯಬಲ್ಗೆ ಕೂಡ ನಾವು ಸ್ಟೋರ್ ಮಾಡ್ಕೋಬೋದು. ಅಥವಾ ಒಂದು ಕಾನ್ಸ್ಟ್ಯಾಂಟ್, ಇಲ್ಲಿ ಫಸ್ಟ್ ಒನ್ ಇದೆ ನೋಡಿ, ಎ ಈಕ್ವಲ್ಸ್ 2.45. ಇದು 2.45ನ ನಾವು ಕಾನ್ಸ್ಟ್ಯಾಂಟ್ ಅಂತ ಕರಿತೀವಿ. ಈ ಥರ ಕೂಡ ನಾವು ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ನ ಬಳಸ್ಕೋಬೋದು. ಅಥವಾ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ ನೋಡಿ, ಅರ್ಥಮೆಟಿಕ್ ಆಪರೇಟರ್ಸ್ನ ಬಳಸ್ಕೊಂಡು ಈ ಥರ ಕೂಡ ನಮ್ಮ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ನ ನಾವು ಕೋಡಿಂಗ್ನ ಡೆವಲಪ್ ಮಾಡೋವಾಗ, VB ಕೋಡ್ನ ಡೆವಲಪ್ ಮಾಡೋವಾಗ ಅಸೈನ್ಮೆಂಟ್ ಸ್ಟೇಟ್ಮೆಂಟ್ಸ್ನ ಬಳಸ್ಕೊತೀವಿ. ನೆಕ್ಸ್ಟ್ ನಾವು ಕಮೆಂಟ್ ಸ್ಟೇಟ್ಮೆಂಟ್ಸ್ನ ಏನಕ್ಕೆ ಬಳಸ್ಕೊತೀವಿ, ಯಾವ ರೀತಿ ಬಳಸ್ಕೊತೀವಿ ಅಂತ ನೋಡೋಣ. ಕಮೆಂಟ್ ಸ್ಟೇಟ್ಮೆಂಟ್ಸ್ ಅನ್ನೋದನ್ನೇ ನೀವು ಕೇಳಿರ್ತೀರ. ಕಮೆಂಟ್ ಸ್ಟೇಟ್ಮೆಂಟ್ಸ್ ಆರ್ ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್. ಅಂದರೆ ಈ ಕಂಪೈಲ್ ಆಗುತ್ತಲ್ಲ, ಎಕ್ಸಿಕ್ಯೂಟ್ ಆಗುತ್ತಲ್ಲ ಸ್ಟೇಟ್ಮೆಂಟ್ಸ್, ಆ ಟೈಮಲ್ಲಿ ಕಮೆಂಟ್ ಸ್ಟೇಟ್ಮೆಂಟ್ಸ್ ಅನ್ನೋದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಆ ಥರ ಸ್ಟೇಟ್ಮೆಂಟ್ಸ್ನ ನಾವು ಕಮೆಂಟ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಮೇಯ್ನಾಗಿ ಈ ಕಮೆಂಟ್ ಸ್ಟೇಟ್ಮೆಂಟ್ಸ್ ನಮ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಯೂಸರ್ ರೆಫರೆನ್ಸ್ ಏನಾದರೂ ಪಾಯಿಂಟ್ಸ್ನ ನಾವು ಕೋಡಿಂಗ್ ಮಧ್ಯದಲ್ಲಿ ಟೈಪ್ ಮಾಡಬೇಕು ಅಂದಾಗ
ನಾವು ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್ ಅಂದರೆ ಕಮೆಂಟ್ ಸ್ಟೇಟ್ಮೆಂಟ್ಸ್ನ ಬಳಸ್ಕೊತೀವಿ. ಯೂಶ್ವಲಾಗಿ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಲ್ಲೂ ನಾವು ಇದನ್ನು ಫಾಲೋ ಮಾಡ್ತೀವಿ. ಬಟ್ ಈ ಪ್ರತಿ ಒಂದು ಲ್ಯಾಂಗ್ವೇಜಸ್ಸಲ್ಲೂ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಅದರದ್ದೇ ಆದಂಥ ಸಿಂಟ್ಯಾಕ್ಸ್ಗಳಿರುತ್ತೆ, ಫಾರ್ಮ್ಯಾಟ್ಸ್ ಇರುತ್ತೆ. ನಮ್ಮ ವಿಲಿ ನಾವು ಕಮೆಂಟ್ ಸ್ಟೇಟ್ಮೆಂಟ್ಸ್ನ ಯಾವ ರೀತಿ ಬಳಸ್ಕೋಬೇಕು ಅಂದರೆ ಸಿಂಗಲ್ ಕೋಡ್, ಸ್ಟೇಟ್ಮೆಂಟ್ that begins with a single code or known as comment statements, ಅಥವಾ ಸ್ಟೇಟ್ಮೆಂಟ್ ಮೊದಲಲ್ಲಿ ಬಿಗಿನಿಂಗಲ್ಲಿ ಮೊದಲಿಗೆ ಕೀವರ್ಡ್ ರೆಮ್ ಅನ್ನೋವಂಥ ಕೀವರ್ಡ್ನ ಟೈಪ್ ಮಾಡಿ ಅದ್ರ ಮುಂದೆ ನಾವು ಯಾವುದಾದ್ರೂ ಸ್ಟೇಟ್ಮೆಂಟ್ನ ಟೈಪ್ ಮಾಡಿದ್ರೆ ಆ ಸ್ಟೇಟ್ಮೆಂಟ್ನ ನಾವು ಕಮೆಂಟ್ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ನ ಮೆನ್ಷನ್ ಮಾಡಿದೆ ನೋಡಿ. ಇಲ್ಲಿ ಸಿಂಗಲ್ ಕೋಡ್ ಫಾಲೋಡ್ ಬೈ ಸಮ್ ಇಂಗ್ಲೀಷ್ ಸ್ಟೇಟ್ಮೆಂಟ್, ಇದನ್ನು ಕೂಡ ನಾವು ಕಮೆಂಟ್ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಥವಾ ಕೀವರ್ಡ್ ರೆಮ್ ಅಂದರೆ 2 ವೇಸಲ್ಲಿ ಕಮೆಂಟ್ ಸ್ಟೇಟ್ಮೆಂಟ್ಸ್ನ ನಮ್ಮ ವಿಲಿ ಬಳಸ್ಕೋಬೋದು. ಎರಡನೇದು ರಿಮ್ ಅನ್ನೋವಂಥ ಕೀವರ್ಡ್ನ ಟೈಪ್ ಮಾಡಿ ಅದ್ರ ಮುಂದೆ ಟೈಪ್ ಮಾಡಿರೋವಂಥ ಈ ಸ್ಟೇಟ್ಮೆಂಟ್ಸ್ ವಿಷಯನ ನಾವು ಕಮೆಂಟ್ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ನಮ್ಮ ವಿಲಿ. ಈ ಕಮೆಂಟ್ ಸ್ಟೇಟ್ಮೆಂಟ್ಸ್ ಯೂಶ್ವಲಾಗಿ ನಮ್ಮ ಪ್ರೋಗ್ರಾಮ್ ಯಾವುದ್ರ ಬಗ್ಗೆ ಇದೆ ಅಂತ ಸ್ಪೆಸಿಫೈ ಮಾಡೋದಕ್ಕೆ, ಅಥವಾ ನಾವು ಪ್ರೊಸೀಜರ್ಸ್ ಅಂದರೆ ಸಬ್ರೊಟೀನ್ಸ್ ಅಂತ ಆಲ್ರೆಡಿ ನೀವು ಕೇಳಿರ್ತೀರ, ಯೂಸ್ ಮಾಡಿದಾಗ ಯಾವ ಬಟನ್ನು, ಯಾವ ಸಬ್ರೊಟೀನ್ಸ್ ಅಥವಾ ಯಾವ ಕಂಪ್ಯೂಟೇಷನ್ ಸ್ಟೇಟ್ಮೆಂಟ್ಸ್ ಯಾವುದಕ್ಕೆ ಬಳಸಿದ್ದೀವಿ ಅಂತ ಸ್ಪೆಸಿಫೈ ಮಾಡೋದಕ್ಕೋಸ್ಕರ ಕಮೆಂಟ್ ಸ್ಟೇಟ್ಮೆಂಟ್ಸ್ನ ನಾವು ಬಳಸ್ಕೊತೀವಿ. ನೆಕ್ಸ್ಟ್ ವಿ ವಿಲ್ ಸಿ ವಾಟ್ ಆರ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. In VB, control statements are used to change the sequence of executing the programming statements ಅಥವಾ ಕೋಡಿಂಗ್ ಸ್ಟೇಟ್ಮೆಂಟ್ಸ್. ಮೀನ್ಸ್ ಯೂಶ್ವಲ್ ಆಗಿ ಈ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡಿಲ್ಲ ಅಂದರೆ ನಾವು ಕೋಡ್ನ ಹೇಗೆ ಟೈಪ್ ಮಾಡಿರ್ತೀವೋ ಅದೇ ಆರ್ಡ್ರಲ್ಲಿ 1 by 1 ಅದೇ ಆರ್ಡ್ರಲ್ಲೇನೆ ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗುತ್ತೆ ಯಾವಾಗ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಇಲ್ಲದೆ ಇದ್ದರೆ. ಬಟ್ ನಾವು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡೋದ್ರಿಂದ ಎಕ್ಸಿಕ್ಯೂಷನ್ ಸೀಕ್ವೆನ್ಸ್ನ ನಾವು ಚೇಂಜ್ ಮಾಡ್ಬೋದು ನಮಗೆ ಬೇಕು ಅಂದರೆ. ಈ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ನ ನಾವು ಆಲ್ರೆಡಿ ನೋಡಿದ್ದೀವಿ, 2 ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀವಿ, ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ. ಈಗ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು ಅಂತ ನೋಡೋಣ. ಈ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ ಯೂಶ್ವಲಾಗಿ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ ಏನು ಕೆಲಸ ಮಾಡುತ್ತೆ ಅಂದರೆ, ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ನ ಕೆಲವು ಕಂಡೀಷನ್ಸ್ ಟ್ರೂ ಆದಾಗ ಮಾತ್ರ ಎಕ್ಸಿಕ್ಯೂಟ್ ಮಾಡು, ಅದೇ ರೀತಿ ಕಂಡೀಷನ್ ಫಾಲ್ಸ್ ಆದಾಗ ಕೂಡ ಸಮ್ ಅದರ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡು ಅಂತ ಇನ್ಸ್ಟ್ರಕ್ಷನ್ಸ್ನ ಕೊಡೋದಕ್ಕೆ ಈ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ನ ನಾವು ಯೂಸ್ ಮಾಡ್ತೀವಿ. ಅದನ್ನೇ ಇಲ್ಲಿ ಹೇಳಿರೋದು ನೋಡಿ. A set of statements can be chosen to execute only if a condition is true. ಕಂಡೀಷನ್ ಟ್ರೂ ಆದಾಗ ಮಾತ್ರ a set of statements ಅಂದರೆ ಕಲೆಕ್ಷನ್ ಆಫ್ ಸ್ಟೇಟ್ಮೆಂಟ್ಸ್, ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಅಂದರೆ ಮೋರ್ ದ್ಯಾನ್ 1 ಸ್ಟೇಟ್ಮೆಂಟ್, ಅದನ್ನು ನಾವು ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು, ಟ್ರೂ ಸಮ್ ಕಂಡೀಷನ್ ಟ್ರೂ ಆದಾಗ ಮಾತ್ರ ಎಕ್ಸಿಕ್ಯೂಟ್ ಆಗಲಿ ಅಂತ ಸ್ಪೆಸಿಫೈ ಮಾಡ್ಬೋದು. ಅದೇ ರೀತಿ ಸಿಮಿಲರ್ಲಿ ಇಫ್ ಕಂಡೀಷನ್ false, another set of statements will be executed if needed. ಇದು ನಮ್ಮ ಚಾಯ್ಸ್. ಟ್ರೂ ಆದಾಗ ಎಕ್ಸಿಕ್ಯೂಟ್ ಮಾಡೋದು ಸಾಕು ಅಂದರೆ ಹಾಗೆ ನಾವು ಸ್ಪೆಸಿಫೈ ಮಾಡ್ಬೋದು, ಅಥವಾ ಟ್ರೂ ಆದಾಗ ಕೂಡ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಬೇಕು, ಫಾಲ್ಸ್ ಆದಾಗ ಕೂಡ ಅನದರ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದರೆ ಅದನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಹೇಗೆ ನಮ್ಮ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ ಅನ್ನೋ ಕಾನ್ಸೆಪ್ಟ್ನ ನಮ್ಮ VB ಕೋಡಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಈ ರೀತಿ ನಾವು ಬಳಸ್ಕೋಬೋದು. 1 by 1 ಇವಾಗ ಯಾವ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ನ ಯಾವ ರೀತಿಯಲ್ಲಿ ಬರೀಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ನಮ್ಮ ಆರೆಂಜ್ ಬಾಕ್ಸಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಏನು, ಇಫ್ ದ್ಯಾನ್ ಸ್ಟೇಟ್ಮೆಂಟ್. ಈ ಇಫ್ ಅನ್ನೋ ಅಂಥ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ನ ಹೇಗೆ ಬಳಸೋದು? ಇಫ್ followed by the condition,
ದ್ಯಾನ್ ಅನ್ನೋವಂಥ ಕೀವರ್ಡ್ ರಿಸರ್ವ್ ವರ್ಡ್ ಹಾಕಬೇಕು. ಫಾಲೋಡ್ ಬೈ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಅಥವಾ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್. ಅಂದರೆ ಕಂಡೀಷನ್ ಟ್ರೂ ಆದಾಗ ಯಾವ ಯಾವ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಸ್ಟೇಟ್ಮೆಂಟ್ಸ್ನ ನಾವಿಲ್ಲಿ ದ್ಯಾನ್ ಅಂತ ಕೀವರ್ಡ್ನ ಬರ್ದಾದ ಮತ್ತು ಟೈಪ್ ಮಾಡಬೇಕು. ಆ್ಯಂಡ್ ಅಟ್ ದ ಎಂಡ್ ಇಫ್ ಬ್ಲಾಕು ಎಂಡ್ ಆಗೋದನ್ನು ನಾವು ಇಲ್ಲಿ ಸ್ಪೆಸಿಫೈ ಮಾಡಬೇಕು ಯೂಸಿಂಗ್ ದ ಕೀವರ್ಡ್ ಎಂಡ್ ಇಫ್. ಎಂಡ್ ಇಫ್ ಅನ್ನೋವಂಥ ಕೀವರ್ಡ್ನ ಸ್ಪೆಸಿಫೈ ಮಾಡಿ ಎಕ್ಸಿಕ್ಯೂಟ್ ನಮ್ಮ ವಿ ಬಿ ಈ ಎಂಡ್ ಇಫ್ ಅನ್ನೋದನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಮೀನಿಂಗ್ ಏನಂತ ತಗೊಳತ್ತೆ ಅಂದರೆ ಇಫ್ ಬ್ಲಾಕ್ ಎಂಡ್ ಆಗಿದೆ ಅನ್ನೋದನ್ನು ಸ್ಪೆಸಿಫೈ ಮಾಡುತ್ತೆ. ಹಾಗಾಗಿ ವಿ ಬಿಲಿ ಮಿಸ್ ಮಾಡಿದೆ ಎಂಡ್ ಆಫ್ ದ ಬ್ಲಾಕ್ನ, ಅಂದರೆ ಅದಕ್ಕೆ ಯಾವ ಕೀವರ್ಡ್ನ ಕೊಟ್ಟಿದ್ದಾರೋ ಆ ಕೀವರ್ಡ್ನ ನಾವು ಸ್ಪೆಸಿಫೈ ಮಾಡಲೇಬೇಕು. ಸೊ ಅಟ್ ದ ಎಂಡ್ ಆಫ್ ಇಫ್ ಬ್ಲಾಕ್ ಎಂಡ್ ಇಫ್ ಅನ್ನೋದನ್ನು ಸ್ಪೆಸಿಫೈ ಮಾಡಬೇಕು. ಈ ಇಫ್ ದ್ಯಾನ್ ಅನ್ನೋಂಥ ಸ್ಟೇಟ್ಮೆಂಟ್ಸಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಇಫ್ ದ ಕಂಡೀಷನ್ ಇಸ್ ಟ್ರೂ ಎಕ್ಸಿಕ್ಯೂಟ್ ದ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್, ಇಷ್ಟನ್ನೇ ನಾವು ಹೇಳ್ತಾ ಇರೋದು. ಇಲ್ಲಿ ಕೂಡ ನಾವು ಅದನ್ನೇ ಸ್ಪೆಸಿಫೈ ಮಾಡಿದ್ದೀವಿ. ಇಲ್ಲಿ ನಾವು ಫಾಲ್ಸ್ ಆದಾಗ ಏನು ಕೆಲಸ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಜಾಸ್ತಿ ಸ್ಪೆಸಿಫೈ ಮಾಡಿಲ್ಲ. ವೆರಿ ಸಿಂಪಲ್, ಇಫ್ ದ ಕಂಡೀಷನ್ ಇಸ್ ಟ್ರೂ, ಕಂಡೀಷನ್ ಟ್ರೂ ಆದಾಗ ಯಾವ ಸೆಟ್ ಆಫ್ ಸ್ಟೇಟ್ಮೆಂಟ್ಸು ಎಕ್ಸಿಕ್ಯೂಟ್ ಆಗಬೇಕು, ಇಷ್ಟನ್ನೇ ನಾವಿಲ್ಲಿ ಸ್ಪೆಸಿಫೈ ಮಾಡ್ತಿರೋದು. ಅದೇ ನೆಕ್ಸ್ಟ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ನೋಡೋಣ, ಇಫ್ ದ್ಯಾನ್ ಎಲ್ಸ್ ಸ್ಟೇಟ್ಮೆಂಟ್. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಇಫ್ ದ ಕಂಡೀಷನ್ ಇಸ್ ಟ್ರೂ ಎಕ್ಸಿಕ್ಯೂಟ್ ದ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್. ಅದು ಒನ್ ಸ್ಟೇಟ್ಮೆಂಟ್ ಆಗಿರ್ಬೋದು ಅಥವಾ ಮೋರ್ ದ್ಯಾನ್ ಒನ್ ಸ್ಟೇಟ್ಮೆಂಟ್ ಕೂಡ ಆಗಿರ್ಬೋದು. ಎಲ್ಸ್ ಎಕ್ಸಿಕ್ಯೂಟ್ ದ ಅನದರ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್. ಅಂದರೆ ಕಂಡೀಷನ್ ಟ್ರೂ ಆದಾಗ ಫಸ್ಟ್ ಬ್ಲಾಕ್, ಅಂದರೆ ದ್ಯಾನ್ ಅನ್ನೋವಂಥ ಕೀವರ್ಡ್ ಆಗ್ತಿದ್ದ ಹಾಗೇನೆ ಇರೋವಂಥ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ದ ಕಂಡೀಷನ್ ಈಸ್ ಫಾಲ್ಸ್ ಎಲ್ಸ್ ಅನ್ನೋವಂಥ ಕೀವರ್ಡ್ ಆದ ಮತ್ತೆ ಬರೋ ಅಂಥ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಅಥವಾ ಸೆಟ್ ಆಫ್ ಸ್ಟೇಟ್ಮೆಂಟ್ಸು ಎಕ್ಸಿಕ್ಯೂಟ್ ಆಗುತ್ತೆ. ಈ ರೀತಿ ನಾವು ಕಂಡೀಷನ್ನ ಸ್ಪೆಸಿಫೈ ಮಾಡ್ತೀವಿ ಯೂಸಿಂಗ್ ಇಫ್ ದ್ಯಾನ್ ಎಲ್ಸ್ ಸ್ಟೇಟ್ಮೆಂಟ್. ಇಲ್ಲಿ ಕೂಡ ಸ್ಟೇಟ್ಮೆಂಟ್ ಎಂಡಲ್ಲಿ ಎಂಡ್ ಇಫ್ ಅನ್ನೋ ಅಂಥ ಕೀವರ್ಡ್ನ ಬಳಸಲೇಬೇಕು ಟು ಸ್ಪೆಸಿಫೈ ದ ಎಂಡ್ ಆಫ್ ದ ಬ್ರಾಂಚಿಂಗ್ ಸ್ಟೇಟ್ಮೆಂಟ್. ಇಫ್ ಅನ್ನೋ ಅಂಥ ಬ್ರಾಂಚಿಂಗ್ ಸ್ಟೇಟ್ಮೆಂಟಿನ ಎಂಡನ್ನ ಸ್ಪೆಸಿಫೈ ಮಾಡೋದಕ್ಕೋಸ್ಕರ ನಾವಿಲ್ಲಿ ಎಂಡ್ ಇಫ್ ಅನ್ನೋದನ್ನು ಬಳಸಲೇಬೇಕು. ಈಗ ಈ ಇಫ್ ದ್ಯಾನ್ ಎಲ್ಸ್ ಅಥವಾ ಇಫ್ ಸ್ಟೇಟ್ಮೆಂಟ್ ಪ್ರೀವಿಯಸ್ ನೋಡಿದ್ರಲ್ಲ, ಈ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ನ ಹೇಗೆ ನಮ್ಮ ವಿ ಬಿಲಿ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ನಿಮ್ಮ ವಿ ಬಿ ಸ್ಕ್ರೀನ್. ಆಲ್ರೆಡಿ ನೀವೆಲ್ಲ ನೋಡಿರ್ತೀರ ಈ ಸ್ಕ್ರೀನ್ನ. ದಿಸ್ ಇಸ್ ದ ಮೇನ್ ಸ್ಕ್ರೀನ್. ಇಲ್ಲಿ ನಾನು ಒಂದು ಫಾರ್ಮ್ನ ಕನ್ಸಿಡರ್ ಮಾಡಿದ್ದೀನಿ. ಈ ಫಾರ್ಮಲ್ಲಿ ವೆರಿ ಸಿಂಪಲ್ ಕಾನ್ಸೆಪ್ಟ್ನ ಕನ್ಸಿಡರ್ ಮಾಡಿದ್ದೀನಿ. ಏನಪ್ಪ ಅಂದರೆ ನಾವಿಲ್ಲಿ ಟೆಕ್ಸ್ಟ್ ಬಾಕ್ಸಲ್ಲಿ ಸಮ್ ನಂಬರ್ ಎಂಟರ್ ಮಾಡಿದ್ರೆ ಇಫ್ ದ ಎಂಟರ್ಡ್ ನಂಬರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 90 ಆದರೆ ಡಿಸ್ಪ್ಲೇ ಸಮ್ ಮೆಸೇಜ್. ಬಟ್ ಇಫ್ ದ ಗಿವನ್ ನಂಬರ್ ಅಥವಾ ಇಲ್ಲಿ ಟೆಕ್ಸ್ಟ್ ಬಾಕ್ಸಲ್ಲಿ ಎಂಟರ್ ಮಾಡಿರೋ ಅಂಥ ನಂಬರು ಈ 90ಗಿನ್ನ ಕಡಿಮೆ ಇದ್ದರೆ ಡೋಂಟ್ ಡಿಸ್ಪ್ಲೇ ಎನಿಥಿಂಗ್. ಅಂದರೆ ನಾವು ಅದನ್ನು ಸ್ಪೆಸಿಫೈ ಮಾಡಲ್ಲ ಆವಾಗ ಏನು ಕೆಲಸ ಮಾಡಬೇಕು ಅನ್ನೋದನ್ನು. ನಾವು ಈ ಥರ ಹೇಗೆ ಕೋಡ್ನ ಇಂಪ್ಲಿಮೆಂಟ್ ಮಾಡಬಹುದು ಈ ಕಾನ್ಸೆಪ್ಟ್ನ ಇಫ್ ಅನ್ನೋ ಅಂಥ ಕಂಟ್ರೋಲ್ ಸ್ಟೇಟ್ಮೆಂಟ್ನ ಬಳಸ್ಕೊಂಡು ಅನ್ನೋದನ್ನು ನೋಡೋಣ. ಇಲ್ಲಿ ನಾನು ಯಾವ್ಯಾವ ಥರ ಕಂಟ್ರೋಲ್ಸ್ನ ಬಳಸ್ಕೊಂಡಿದ್ದೀನಿ ಅಂದರೆ ಒಂದು ಸಿಂಪಲ್ ಲೇಬಲ್ ಬಾಕ್ಸ್, ಇದು ಲೇಬಲ್ ಬಾಕ್ಸ್. ಇಲ್ಲಿ ಎಂಟರ್ ದ ಮಾರ್ಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 90 ಅಂತ ಕಾಣಿಸ್ತಿದೆಯಲ್ಲ ಟೆಕ್ಸ್ಟು, ಇದು ಲೇಬಲ್ ಬಾಕ್ಸಲ್ಲಿದೆ. ಒಂದು ಟೆಕ್ಸ್ಟ್ ಬಾಕ್ಸ್ನ ಕನ್ಸಿಡರ್ ಮಾಡಿದೆ. ಇಲ್ಲಿ ನಾವು ಯಾವ್ಯಾವ ಕಂಟ್ರೋಲ್ಸ್ನ ಬಳಸಿದ್ದೀವಿ ಅನ್ನೋದನ್ನು ಕ್ಲಿಕ್ ಮಾಡಿದಾಗ ಯು ಕ್ಯಾನ್ ಸಿ ಇನ್ ದ ಪ್ರಾಪರ್ಟಿ ವಿಂಡೋ. ಪ್ರಾಪರ್ಟಿ ವಿಂಡೋ ಅಲ್ಲಿ ಮೊದಲಿಗೆ ಟೈಟಲ್ ಕಾಣಿಸ್ತಿದೆಯಲ್ಲ, ಇಲ್ಲಿ ನೀವು ಅದ್ರ ಹೆಸರನ್ನ ಗಮನಿಸ್ಬೋದು. ಇಲ್ಲಿ ನೋಡಿ ಲೇಬಲ್ ಬಾಕ್ಸ್, ಲೇಬಲ್ ಅಂತ ಕಾಣಿಸುತ್ತೆ. ಟೆಕ್ಸ್ಟ್ ಬಾಕ್ಸ್ ಕ್ಲಿಕ್ ಮಾಡಿದ್ರೆ
ಟೆಕ್ಸ್ಟ್ ಬಾಕ್ಸ್ ಅಂತ ಕಾಣಿಸುತ್ತೆ. ಆ್ಯಂಡ್ ಬಟನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಕಮಾಂಡ್ ಬಟನ್ ಅಂತ ಕಾಣಿಸುತ್ತೆ. ಈ ಥರ ಕಂಟ್ರೋಲ್ಸಿನ ಹೆಸರು ಇಲ್ಲಿ ನಮ್ಮ ಪ್ರಾಪರ್ಟಿ ವಿಂಡೋ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಕೆಲವೊಂದು ಪ್ರಾಪರ್ಟೀಸ್ನ ಈ ಕಂಟ್ರೋಲ್ಸ್ಗೆ ಆಲ್ರೆಡಿ ನಾನು ಸೆಟ್ ಮಾಡಿದ್ದೀನಿ. ಲೈಕ್ ನೇಮ್, ಈಗ ನೋಡಿ ಕಮಾಂಡ್ ಬಟನ್ಗೆ ನೇಮ್ನ ಕೊಟ್ಟಿದ್ದೀನಿ CMD ರಿಸಲ್ಟ್ ಅಂತ. ಅದೇ ಥರ ಎಕ್ಸಿಟ್ಗೆ CMD ಎಕ್ಸಿಟ್ ಅಂತ ನೇಮ್ನ ಕೂಡ ಕೊಟ್ಟಿದ್ದೀನಿ. ಈಗ ನಾವು ಕೋಡಿಂಗ್ನ ಬರಿಬೇಕು ಅಂದರೆ ಏನು ಮಾಡ್ತೀವಿ, ಹೇಗೆ ಕೋಡಿಂಗ್ ಬರಿಬೇಕು? ಈಗ ನಾವು ಇಲ್ಲಿ ಟೆಕ್ಸ್ಟ್ ಬಾಕ್ಸಲ್ಲಿ ಎಂಟರ್ ಮಾಡಿರೋ ಅಂಥ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 90ನ ಲೆಸ್ ದ್ಯಾನ್ 90ನ ಅನ್ನೋದನ್ನು ಚೆಕ್ ಮಾಡಬೇಕು. ಯಾವಾಗ ರಿಸಲ್ಟ್ ಅನ್ನೋ ಅಂಥ ಬಟನ್ನ ನಾವು ಕ್ಲಿಕ್ ಮಾಡಿದಾಗ ದಿಸ್ ಕ್ಯಾಲ್ಕುಲೇಷನ್ ಅಥವಾ ಲಾಜಿಕಲ್ ಟೆಸ್ಟಿಂಗ್ ಈ ಕಾನ್ಸೆಪ್ಟು ವರ್ಕ್ ಆಗಬೇಕು. ಸೊ ನಾವು ಕೋಡಿಂಗ್ ಬರೆಯೋದು ಎಲ್ಲಿ ಅಂದರೆ ಕೋಡಿಂಗ್ ವಿಂಡೋಗೆ ಹೋಗ್ಬೇಕು. ನಾವು ಹೇಗೆ ಹೋಗಬೇಕು? ರಿಸಲ್ಟ್ ಅನ್ನೋ ಕಮಾಂಡ್ ಬಟನ್ನ ಡಬಲ್ ಕ್ಲಿಕ್ ಮಾಡಿದ್ರು ಕೂಡ ನಾವಿಲ್ಲಿ ಕೋಡಿಂಗ್ ಬರೆಯೋ ಅಂಥ ಜಾಗಕ್ಕೆ ಬರ್ತೀವಿ. ಅಥವಾ ಇಲ್ಲಿ ವ್ಯೂ ಮೆನುವಲ್ಲಿ ಕೋಡ್ ಅಂತ ಇದೆಯಲ್ಲ, ಈ ವ್ಯೂ, ಸೊ ಕೋಡಿಂಗ್ ವಿಂಡೋ ವ್ಯೂ ಕೂಡ ಬರ್ತೀವಿ ನಾವು. ಫೈನ್. ಇವಾಗ ರಿಸಲ್ಟ್, ಓಕೆ, ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಾನು ಕೋಡಿಂಗ್ನ ಬರೆಯೋಣ. ಯಾವುದನ್ನ? ಇಫ್ ಕಂಡೀಷನ್ನ ಬಳಸ್ಕೊಂಡು. ಈ ಕೋಡಿಂಗ್ ಬರೆಯೋಕ್ಕೆ ಮುಂಚೆ ನಾನಿಲ್ಲಿ ಒಂದು ವೇರಿಯಬಲ್ನ ಡಿಕ್ಲೇರ್ ಮಾಡ್ಕೊತೀನಿ. ಡಿಮ್ ಗ್ರೇಡ್ ಅಂತ ತಗೊತೀನಿ ಆಸ್ ಲಾಂಗ್. ಓಕೆ, ನೆಕ್ಸ್ಟು ಈ ಗ್ರೇಡಿಗೆ ಸಮ್ ವ್ಯಾಲ್ಯೂ ಅಸೈನ್ ಆಗಬೇಕು. ನಾನು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ನ ಅಪ್ಲೈ ಮಾಡೋಕ್ಕೆ ಮುಂಚೆ ಗ್ರೇಡ್ ಈಕ್ವಲ್ಸ್ ನಮ್ಮ ಟೆಕ್ಸ್ಟ್ ಬಾಕ್ಸ್ ಹೆಸರು ಏನಿದೆ ಅಂತ ಹೇಗೆ ನೋಡೋದು? ಎಸ್, ನಮ್ಮ ಕಂಟ್ರೋಲ್ಸಿನ ಹೆಸರುಗಳು ಇಲ್ಲಿ ನೇಮ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಟೆಕ್ಸ್ಟ್ ವ್ಯಾಲ್ಯೂ ಅಂತ ಕೊಟ್ಟಿದ್ದೀವಿ ನಾವು. ಓಕೆ, ಟೆಕ್ಸ್ಟ್ ವ್ಯಾಲ್ಯೂ ಡಾಟ್ TXT. ಸೊ ಈ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡಾಗ ಟೆಕ್ಸ್ಟ್ ಬಾಕ್ಸಲ್ಲಿ ನಾವು ಏನು ಎಂಟರ್ ಮಾಡಿದ್ದೀವೋ ಆ ವ್ಯಾಲ್ಯೂನ ತೊಗೊಂಡು ಬಂದು ಗ್ರೇಡ್ ಅನ್ನೋ ಅಂಥ ವೇರಿಯಬಲ್ಗೆ ಅಸೈನ್ ಮಾಡುತ್ತೆ. ಲೈಕ್ ಸ್ಟೋರ್ ಆಗಿರುತ್ತೆ. ಈಗ ಗ್ರೇಡಲ್ಲಿ ವ್ಯಾಲ್ಯೂ ಸ್ಟೋರ್ ಆಗಿದೆ. ನೆಕ್ಸ್ಟ್ ವಿ ವಿಲ್ ಟೈಪ್ ದ ಕಂಡೀಷನ್. ಇಫ್ ಗ್ರೇಡ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 90, ದೆನ್ ಏನಾಗಬೇಕು? ಲೇಬಲ್ ಬಾಕ್ಸ್. ಸೊ ಲಾಸ್ಟಲ್ಲಿ ಕಮಾಂಡ್ ಬಟನ್ಗೆ ಮುಂಚೆ ಇತ್ತಲ್ಲ ಲೇಬಲ್ ಬಾಕ್ಸು, ಅದ್ರ ಹೆಸರು ಚೇಂಜ್ ಮಾಡಿಲ್ಲ ಪ್ರಾಬಬಲಿ. ಎಸ್, ಇಲ್ಲ, ಚೇಂಜ್ ಮಾಡಿದೆ. ಓಕೆ, ಲ್ಯಾಬ್ ಡಿಸ್ಪ್ಲೇ ಅಂತ ಕೊಟ್ಟಿದೆ. ವಿ ವಿಲ್ ಟೈಪ್ ದಟ್. ಲೇಬಲ್ದು ಶಾರ್ಟ್ ಫಾರ್ಮ್ LAB ಅಂತ ತಗೊಂಡಿದ್ದೀನಿ. ಡಿಸ್ಪ್ಲೇ ಡಾಟ್, ಇಲ್ಲಿ ನಮಗೆ ಯಾವ ಪ್ರಾಪರ್ಟಿ ಬೇಕು ಅಂದರೆ ಕ್ಯಾಪ್ಷನ್. ಟೆಕ್ಸ್ಟ್ ಅಲ್ಲ, ಟೆಕ್ಸ್ಟ್ ಬಾಕ್ಸ್ಗೆ ಟೆಕ್ಸ್ಟ್ ಅಂತ ತಗೊತೀವಿ. ಲೇಬಲ್ ಬಾಕ್ಸಲ್ಲಿ ಕ್ಯಾಪ್ಷನ್ ಅನ್ನೋ ಅಂಥ ಪ್ರಾಪರ್ಟಿನ ತಗೊತೀವಿ. ಸೊ ಲೇಬಲ್ ಬಾಕ್ಸ್ ನೇಮ್ ಡಾಟ್ ಕ್ಯಾಪ್ಷನ್ ಈಕ್ವಲ್ಸ್ ಸಮ್ ಇಂಗ್ಲಿಷ್ ಸ್ಟೇಟ್ಮೆಂಟ್ನ ಡಿಸ್ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ನಾವು ಪ್ಯಾರ್ ಆಫ್ ಡಬಲ್ ಕೋಟ್ಸಲ್ಲಿ ಎನ್ಕ್ಲೋಸ್ ಮಾಡಬೇಕು ಯಾವಾಗಲೂ. ಸೊ ಇಲ್ಲಿ ಒಳಗಡೆ ನಾನು ಕಂಗ್ರಾಟ್ಸ್ ಅಂತ ಟೈಪ್ ಮಾಡ್ತೀನಿ. ಕಂಗ್ರಾಟ್ಸ್ ಫಾರ್ ಗೆಟ್ಟಿಂಗ್. ಓಕೆ, ಇದನ್ನು ಹೇಳ್ತೀನಿ. ಫಾರ್ ಗೆಟ್ಟಿಂಗ್ ಆ್ಯಂಡ್ ಎಷ್ಟು ಮಾರ್ಕ್ಸ್? ಕಂಗ್ರಾಟ್ಸ್ ಫಾರ್ ಗೆಟ್ಟಿಂಗ್ 90 ಮಾರ್ಕ್ಸ್, 91 ಆದಾಗ ಆ ಮಾರ್ಕ್ಸ್ ಫಾಲೋಡ್ ಬೈ ಆ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಓಕೆ,
ಸೊ ದಿಸ್ ಕಂಡೀಷನ್ ಗ್ರೇಡ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 90 ಟ್ರೂ ಆದಾಗ ಯು ಶುಡ್ ಪರ್ಫಾರ್ಮ್ ದಿಸ್ ಅಂತ ಸ್ಪೆಸಿಫೈ ಮಾಡಿದ್ದೀನಿ. ಇಲ್ಲಿ ನಾನು ಒಂದೇ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತಿದ್ದೀನಿ. ಅಟ್ ದ ಎಂಡ್ ಆಫ್ ದ ಇಫ್ ಏನು ಮಾಡಬೇಕು, ಎಂಡ್ ಇಫ್ ಟೈಪ್ ಮಾಡಬೇಕು. ನೀವು ಇಲ್ಲಿ ಸ್ಪೇಸ್ ಕೊಡಲಿಲ್ಲ ಅಂದರೂ ಬೈ ಡಿಫಾಲ್ಟ್ ತಗೊಳತ್ತೆ. ವಿ ನೀಡ್ ಟು ಲೀವ್ ದ ಸ್ಪೇಸ್ ಬಿಟ್ವೀನ್ ಎಂಡ್ ಆ್ಯಂಡ್ ಇಫ್. ಯು ಸೇವ್ ಇಟ್. ಓಕೆ, ಇವಾಗ ಇದನ್ನು ನೀವು ಕ್ಲೋಸ್ ಮಾಡ್ಕೊಂಬಿಡಿ. ಆ್ಯಂಡ್ ಟು ರನ್ ದ ಪರ್ಟಿಕ್ಯುಲರ್ ಫಾರ್ಮ್, ನಮ್ಮ ಪ್ರಾಜೆಕ್ಟಲ್ಲಿ ಇರೋವಂಥ ಇಲ್ಲಿ ನೋಡ್ತಾ ಇದ್ದೀರಾ ರೈಟ್ ಸೈಡಲ್ಲಿ ಪ್ರಾಜೆಕ್ಟಲ್ಲಿ ಹಲವಾರು ಫಾರ್ಮ್ಸ್ ಇದೆ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಫಾರ್ಮ್ನ ನೀವು ರನ್ ಮಾಡಬೇಕು ಅಂದಾಗ ಇಲ್ಲಿ ನೀವು ಪ್ರಾಜೆಕ್ಟ್ ಮೆನುಗೆ ಹೋಗಿ, ಪ್ರಾಜೆಕ್ಟ್ ಪ್ರಾಪರ್ಟೀಸ್ಗೆ ಹೋಗಿ, ಇಲ್ಲಿ ಸ್ಟಾರ್ಟಪ್ ಆಬ್ಜೆಕ್ಟ್ ಅಂತ ಇದೆ ನೋಡಿ. ಇಲ್ಲಿ ನಿಮ್ಮ ಪ್ರಾಜೆಕ್ಟಲ್ಲಿರೋಂಥ ಫಾರ್ಮ್ಸ್ ಎಲ್ಲನೂ ಡಿಸ್ಪ್ಲೇ ಆಗಿರುತ್ತೆ. ಅದರಲ್ಲಿ ನೀವು ಯಾವ ಫಾರ್ಮ್ ಬೇಕೋ ಆ ಫಾರ್ಮಿನ ನೇಮ್ನ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಬೇಕು. ಇದು ಕೊಟ್ಟಾದ ಮತ್ತೆ ಇಲ್ಲಿ ಮೆನು ಬಾರಲ್ಲಿ ರನ್ ಅನ್ನೋ ಅಂಥ ಕೀವರ್ಡ್ ಹೆಸರು ಕಾಣಿಸ್ತಿದೆ ಅಲ್ಲ, ಮೆನು ನೇಮ್, ಅದನ್ನು ಕೂಡ ನೀವು ಕ್ಲಿಕ್ ಮಾಡ್ಬೋದು. ಅಥವಾ ಇಲ್ಲಿ ಆ್ಯರೋ ಮಾರ್ಕ್ ಇದೆ, ಹಾಂ ಎಸ್, ಇಲ್ಲಿ ಸ್ಟಾರ್ಟ್ ಅಂತ ಕೆಳಗೆ ಕಾಣಿಸ್ತಲ್ವ ನಿಮಗೆ ಟೂಲ್ ಟಿಪ್, ಅದನ್ನು ಕ್ಲಿಕ್ ಮಾಡಿದ್ರು ಕೂಡ ನಿಮ್ಮ ಫಾರ್ಮು ರನ್ ಆಗುತ್ತೆ. ರನ್ ಆಯಿತಾ? ಸೊ ಇಲ್ಲಿ ನಾವು ಮಾರ್ಕ್ಸ್ನ ಎಂಟ್ರ್ ಮಾಡೋಣ. 90 ಕೊಡೋಣ ಮೊದಲಿಗೆ. ರಿಸಲ್ಟ್ ಬಂತಾ? ಫೈನ್. ಈಗ ನಾನು ಇನ್ನೊಂದು ಕೊಡ್ತೀನಿ, ಏನಾಗುತ್ತೆ ನೋಡೋಣ. ರಿಸಲ್ಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಚೇಂಜ್ ಆಗಲಿಲ್ಲ, ಗಮನಿಸಿದ್ರಾ ನೀವು? ಸೊ ಇಲ್ಲಿ ನಾನು ಎಕ್ಸಿಟ್ ಬಟನ್ಗೆ ಕೋಡಿಂಗ್ನ ಬರೆಯೋಣ. ಇಲ್ಲೇ ಬರಿತೀನಿ, ಅನ್ಲೋಡ್ ಮೀ. ಸೊ ಈ ಮೆಥಡ್ನ ನಾವು ಯೂಸ್ ಮಾಡ್ತೀವಿ ಟು ಕಮ್ ಔಟ್ ಆಫ್ ದ ಪರ್ಟಿಕ್ಯುಲರ್ ಫಾರ್ಮಿಂದ ಹೊರಗೆ ಬರಬೇಕು ಅಂದಾಗ ನಾವು ಈ ಮೆಥಡ್ನ ಫಾಲೋ ಮಾಡ್ತೀವಿ. ಇಲ್ಲಿ ನಾವು ಕಂಡೀಷನ್ ಟ್ರೂ ಆದಾಗ ಮಾತ್ರ ಏನು ಕೆಲಸ ಮಾಡಬೇಕು ಅಂತ ಸ್ಪೆಸಿಫೈ ಮಾಡಿದ್ದೀವಿ. ದಿಸ್ ಕಂಡೀಷನ್ ಫಾಲ್ಸ್ ಆದಾಗ ನಾವು ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಆ್ಯಕ್ಚುಲಿ ನಾವಿಲ್ಲಿ ಸ್ಪೆಸಿಫೈ ಮಾಡಿಲ್ಲ. ಹಾಗಾಗಿ ಅಲ್ಲಿ ನಿಮಗೆ ಚೇಂಜ್ ಆಗಲಿಲ್ಲ, ಏನೂ ಚೇಂಜ್ ಆಗಲಿಲ್ಲ. ಲೆಸ್ ದ್ಯಾನ್ 90 ಅಂದರೆ 12 ಕೊಟ್ವಿ ಅಲ್ವಾ, ಆವಾಗ ಅದಕ್ಕೇ ನಿಮಗೆ ಡಿಸ್ಪ್ಲೇ ಸ್ಟೇಟ್ಮೆಂಟ್ ಏನೂ ನಿಮಗೆ ಮಾಡಿಫೈ ಆಗಿದ್ದು ಕಾಣಲಿಲ್ಲ. ಫೈನ್. ಇವಾಗ ಇನ್ನೊಂದ್ಸತಿ ರನ್ ಮಾಡೋಣ. I will give 15. ಕಾಣಿಸ್ತಾ ಇದೆಯಾ? ಸೊ ಏನು ಮಾಡಬೇಕು, ಲೆಸ್ ದೆನ್ 90 ಆದಾಗ ಮಾರ್ಕ್ಸು ಏನು ಮಾಡಬೇಕು ಅಂತ ನಾವು ಸ್ಪೆಸಿಫೈ ಮಾಡಿಲ್ಲ, ಹಾಗಾಗಿ ಬ್ಲ್ಯಾಂಕ್ ಇದೆ. ನೆಕ್ಸ್ಟು ಗ್ರೇಟರ್ ದ್ಯಾನ್ 90 ಕೊಡಿ. ರಿಸಲ್ಟ್ ಬಟನ್ನ ಕ್ಲಿಕ್ ಮಾಡಿ, ಕಾಂಗ್ರಾಟ್ಸ್ ಫಾರ್ ಗೆಟ್ಟಿಂಗ್ 98. ಅದೇ ರೀತಿ ಮತ್ತೊಂದು ನಂಬರ್ನ ಕೊಟ್ಟು ನೋಡಿ. ಎಂಟರ್ ಮಾಡಾದ ಮತ್ತೆ ನಿಮ್ಮ ಟೆಕ್ಸ್ಟ್ ಬಾಕ್ಸಲ್ಲಿ ರಿಸಲ್ಟ್ ಬಟನ್ನ ಕ್ಲಿಕ್ ಮಾಡಿ, ಗೊತ್ತಾಗ್ತಾ ಇದೆಯಾ ಇಲ್ಲಿ ಕಾಂಗ್ರಾಟ್ಸ್ ಫಾರ್ ಗೆಟ್ಟಿಂಗ್ 96 ಮಾರ್ಕ್ಸ್. ಸೊ ಇಲ್ಲಿ ಅಕಾರ್ಡಿಂಗ್ ಟು ದ ಎಂಟರ್ಡ್ ವ್ಯಾಲ್ಯೂ, ಅಕಸ್ಮಾತ್ ಎಂಟರ್ಡ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 90 ಆದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಅಪ್ಡೇಟ್ ಆಗುತ್ತೆ. ಇಲ್ಲ ಅಂದರೆ ಏನೂ ಅಪ್ಡೇಷನ್ಸ್ ತೋರಿಸಲ್ಲ. ಜಸ್ಟ್ 3 ಕೊಡ್ತೀನಿ, ಏನು ಮಾಡಿಫಿಕೇಶನ್ ಇಲ್ಲಿ ತೋರಿಸ್ತಾ ಇಲ್ಲ. ದಟ್ಸ್ ದ ರೀಸನ್. ಏನಪ್ಪ, ಸೊ ನಾನಿಲ್ಲಿ ಎಕ್ಸಿಟ್ ಕೊಟ್ಟರೆ ಏನಾಗುತ್ತೆ, ಇಟ್ ಕಮ್ ಔಟ್ ಆಫ್ ದ ಫಾರ್ಮಿಂದ ಹೊರಗೆ ಬಂದ್ಬಿಡತ್ತೆ. ಸೊ ನಾವಿಲ್ಲಿ ಇಫ್, ಸಿಂಪಲ್ ಇಫ್ ಅಂತ ಕೂಡ ಕರಿತೀವಿ. ಇಫ್ನ ಬಳಸ್ಕೊಂಡು ಏನು ಮಾಡಿದ್ದೀವಿ, ಟ್ರೂ ಆದಾಗ ಏನು ಕೆಲಸ ಮಾಡಬೇಕು ಅನ್ನೋದನ್ನು ಮಾತ್ರ ಇಲ್ಲಿ ನಾವು ಸ್ಪೆಸಿಫೈ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಇನ್ನೊಂದು ಪ್ರೋಗ್ರಾಮ್ನ ಕನ್ಸಿಡರ್ ಮಾಡೋಣ. ಯಾವುದಕ್ಕೆ? ಇಫ್ ಎಲ್ಸಿಗೆ ನಾನಿಲ್ಲಿ ಇನ್ನೊಂದು ಪ್ರೋಗ್ರಾಮ್ನ ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ ಏನಪ್ಪ ಅಂದರೆ ಇಲ್ಲೂ ನಾನು ಸೇಮ್ ಟೆಕ್ಸ್ಟ್ ಬಾಕ್ಸ್, ಲೇಬಲ್ ಬಾಕ್ಸ್, ಕಮ್ಯಾಂಡ್ ಬಟನ್ಸ್ ಇದನ್ನೇ ಬಳಸ್ಕೊಂಡಿದ್ದೀನಿ. ಇಲ್ಲಿ ಯಾವ ಥರ ಕಾನ್ಸೆಪ್ಟನ್ನ ತೊಗೊಂಡಿದ್ದೀನಿ ಅಂದರೆ, ನಮ್ಮ ಟೆಕ್ಸ್ಟ್ ಬಾಕ್ಸಲ್ಲಿ
1 ಅನ್ನೋ ಅಂಥ ವ್ಯಾಲ್ಯೂನ ಎಂಟರ್ ಮಾಡಿದಾಗ ಸ್ಟೂಡೆಂಟ್ಗೆ ಅಟೆಂಡೆನ್ಸ್ ಕೊಡಬೇಕು. 1 ಅನ್ನೋ ಅಂಥ ವ್ಯಾಲ್ಯೂನ ಬಿಟ್ಟು ಬೇರೆ ಯಾವುದೇ ವ್ಯಾಲ್ಯೂನ ಎಂಟರ್ ಮಾಡಿದ್ರೂ ಸ್ಟೂಡೆಂಟ್ಗೆ ಅಟೆಂಡೆನ್ಸ್ ಬರಬಾರ್ದು. ಇಟ್ಸ್ ಲೈಕ್ ಆಬ್ಸೆಂಟ್ ಅಂತ ತೋರಿಸ್ಬೇಕು. ಸೊ ಈ ಕಾನ್ಸೆಪ್ಟ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ನಾನಿಲ್ಲಿ ರಿಸಲ್ಟ್ ಬಟನಲ್ಲಿ ಈ ಕ್ಯಾಲ್ಕುಲೇಷನ್ಸ್ನ ಅಥವಾ ಲಾಜಿಕಲ್ ಕಂಡೀಷನ್ನ ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ಎಸ್, ಇಲ್ಲಿ ಕೋಡ್ನ ನಾನು ಆಲ್ರೆಡಿ ಪೇಸ್ಟ್ ಮಾಡಿದ್ದೀನಿ. ಎಸ್, ನಮ್ಮ ಬಟನಿನ ಹೆಸರು ಇಲ್ಲಿ ಕಾಣಿಸ್ತಾ ಇದೆ, ಕಮಾಂಡ್ ರಿಸಲ್ಟ್. ಕ್ಲಿಕ್ ಮಾಡಿದಾಗ ಅಂದರೆ ನಮ್ಮ ಬಟನ್ನ ಕ್ಲಿಕ್ ಮಾಡಿದಾಗ ಏನು ಆಗುತ್ತೆ, ಏನು ಆ್ಯಕ್ಷನ್ನ ತಗೊಳುತ್ತೆ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಡಿಮ್ ಡಿಕ್ಲರೇಷನಲ್ಲಿ ನಾನು var1 ಅನ್ನೋಂಥ ವೇರಿಯಬಲ್ನ ಕನ್ಸಿಡರ್ ಮಾಡಿದ್ದೀನಿ. ಈ var1ನಲ್ಲಿ ಏನು ಸ್ಟೋರ್ ಆಗುತ್ತೆ, ಟೆಕ್ಸ್ಟ್ ಬಾಕ್ಸಲ್ಲಿ ಟೈಪ್ ಮಾಡಿರೋ ಅಂಥ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಈ ವ್ಯಾಲ್ಯೂನ ಹೇಗೆ ಬಳಸ್ಕೊತೀವಿ ಇಫ್ ಎಲ್ಸ್ ಕಂಡೀಷನಲ್ಲಿ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಇಫಲ್ಲಿ ನಾನು ಯಾವ ಥರ ಕಂಡೀಷನ್ನ ಕೊಟ್ಟಿದ್ದೀನಿ ಅಂದರೆ var1 = 1 ಟ್ರೂ ಆದರೆ ನಮ್ಮ ಲೇಬಲ್ ಬಾಕ್ಸಲ್ಲಿ ಏನಂತ ಡಿಸ್ಪ್ಲೇ ಆಗಬೇಕು, ಸ್ಟೂಡೆಂಟ್ ಇಸ್ ಪ್ರೆಸೆಂಟ್ ಇನ್ ದ ಕ್ಲಾಸ್ ಅಂತ ಡಿಸ್ಪ್ಲೇ ಆಗಬೇಕು. ಅದೇ ನಮ್ಮ ಟೆಕ್ಸ್ಟ್ ಬಾಕ್ಸಲ್ಲಿ ಬೇರೆ ಯಾವುದಾದ್ರೂ ವ್ಯಾಲ್ಯೂ ಕೊಟ್ಟರೆ, ಅಂದರೆ ಈ ಕಂಡೀಷನ್ ಆಟೋಮೆಟಿಕ್ಕಾಗಿ ಬೇರೆ ಯಾವುದಾದ್ರೂ ವ್ಯಾಲ್ಯೂ ಕೊಟ್ಟರೆ ಫಾಲ್ಸ್ ಆಗುತ್ತೆ. ಸೊ ಈ ಕಂಡೀಷನ್ ಫಾಲ್ಸ್ ಆದಾಗ ಏನು ಮಾಡಬೇಕು, ಸ್ಟೂಡೆಂಟ್ ಈಸ್ ಆಬ್ಸೆಂಟ್ ಇನ್ ದ ಕ್ಲಾಸ್ ಅನ್ನೋದನ್ನ ಡಿಸ್ಪ್ಲೇ ಮಾಡಿಸ್ಬೇಕು. ಯಾವುದರಲ್ಲಿ, ನಮ್ಮ ಲೇಬಲ್ ಬಾಕ್ಸ್ ಕ್ಯಾಪ್ಷನಲ್ಲಿ. ಗೊತ್ತಾಯ್ತಲ್ಲ ಏನು ಮಾಡಬೇಕು ಅಂತ. ಸೊ ಇಫ್ ಅಲ್ಲಿ ನಾವು ಟ್ರೂ ಆದಾಗ ಮಾತ್ರ ಏನು ಅನ್ನೋದನ್ನು ಸ್ಪೆಸಿಫೈ ಮಾಡ್ತೀವಿ. ಇಫ್ ಎಲ್ಸ್ ಸ್ಟೇಟ್ಮೆಂಟಲ್ಲಿ ಟ್ರೂ ಆದಾಗ ಏನು ಮಾಡಬೇಕು ಅನ್ನೋದನ್ನು ಸ್ಪೆಸಿಫೈ ಮಾಡ್ತೀವಿ. ಯಾವ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದನ್ನು ಸ್ಪೆಸಿಫೈ ಮಾಡ್ತೀವಿ. ಅದೇ ರೀತಿ ಫಾಲ್ಸ್ ಆದಾಗ ಕೂಡ ಯಾವ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡ್ತೀವಿ. ಬಟ್ ಕಂಡೀಷನ್ ಫಾಲ್ಸ್ ಆದಾಗ ಯಾವ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ನಾವು ಎಲ್ಸ್ ಬ್ಲಾಕ್, ಈ ಎಲ್ಸ್ ಅಂತ ಕೀವರ್ಡ್ನ ಟೈಪ್ ಮತ್ತೆ ಆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ನ ಅಂದರೆ ಫಾಲ್ಸ್ ಆದಾಗ ಎಕ್ಸಿಕ್ಯೂಟ್ ಆಗಬೇಕಾಗಿರೋ ಅಂಥ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ನ ನಾವು ಡಿಸ್ಪ್ಲೇ ಮಾಡ್ತೀವಿ. ಆ್ಯಂಡ್ ಅಟ್ ದ ಎಂಡ್ ಏನಿರಬೇಕು, ಎಂಡ್ ಇಫ್ ಅನ್ನೋ ಅಂಥ ಕೀವರ್ಡ್ನ ಬಳಸಲೇಬೇಕು. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಸಬ್ ರೋಟೀನ್ ಎಂಡ್ ಸಬ್ ಅನ್ನೋದನ್ನು ಸ್ಪೆಸಿಫೈ ಮಾಡಬೇಕು. ಇಲ್ಲಿ ಕೂಡ ನಾನು ಎಕ್ಸಿಟ್ ಅನ್ನೋ ಅಂಥ ಬಟನ್ನ ತೊಗೊಂಡಿರೋದ್ರಿಂದ ಅನ್ಲೋಡ್ ಮೀ ರೆಪ್ರೆಸೆಂಟ್ಸ್ ದ ಕರೆಂಟ್ ಫಾರ್ಮ್. ನಾವು ಯೂಸ್ ಮಾಡ್ತಿರೋ ಅಂಥ ಫಾರ್ಮನ್ನು ಸ್ಪೆಸಿಫೈ ಮಾಡಬೇಕು ಅಂದಾಗ ನಾವು ಮೀ ಅನ್ನೋ ಅಂಥ ಕೀವರ್ಡ್ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅ ಮೆಥಡ್ ಅನ್ಲೋಡ್, ಅಂದರೆ ನಮ್ಮ ಫಾರ್ಮ್ನ ಅನ್ಲೋಡ್ ಮಾಡು ಅನ್ನೋದನ್ನು ಸ್ಪೆಸಿಫೈ ಮಾಡಿಕೊಡತ್ತೆ. ಸೊ ವಿ ವಿಲ್ ಸೇವ್ ಇಟ್. ಈಗ ನಾವು ರನ್ ಮಾಡಬೇಕು. ಯಾವುದನ್ನು, ವಾಟ್ಸ್ ದ ನೇಮ್, ಎಸ್, ಇಫ್ ಎಲ್ಸ್ ಡೆಮೋ ಫಾರ್ಮ್. ಈಗ ಪ್ರಾಜೆಕ್ಟ್ ಮೆನುಗೆ ಹೋಗ್ತೀವಿ, ಪ್ರಾಪರ್ಟೀಸ್, ಇಲ್ಲಿ ನಾವು ಚೇಂಜ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡಬೇಕು. ದೆನ್ ವಿ ವಿಲ್ ರನ್. ಎಸ್, ಅದೇ ಬಂದಿದೆ ಎಕ್ಸಾಂಪಲ್ ಟು ಡೆಮಾನ್ಸ್ಟ್ರೇಟ್ ಇಫ್ ಎಲ್ಸ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಇಲ್ಲಿ ನಾನೀಗ ಏನು ಮಾಡಲಿ, ಎಸ್ 1 ಅಂತ ಕೊಟ್ಟರೆ ಸ್ಟೂಡೆಂಟ್ ಇಸ್ ಪ್ರೆಸೆಂಟ್. ಎಸ್, ಸ್ಟೂಡೆಂಟ್ ಇಸ್ ಪ್ರೆಸೆಂಟ್ ಇನ್ ದ ಕ್ಲಾಸ್ ಅಂತ ಸ್ಪೆಸಿಫೈ ಮಾಡಬೇಕು. ಈಗ ಬೇರೆ ನಂಬರ್ ಕೊಟ್ಟು ನೋಡೋಣ, 0 ಅಂತ ಕೊಟ್ಟು ನೋಡ್ತೀನಿ ಏನಾಗತ್ತೆ ನೋಡೋಣ ರಿಸಲ್ಟ್. ಎಸ್, ಸ್ಟೂಡೆಂಟ್ ಈಸ್ ಆಬ್ಸೆಂಟ್ ಇನ್ ದ ಕ್ಲಾಸ್. 1 ಬಿಟ್ಟು ಬೇರೆ ಯಾವುದಾದ್ರೂ ನಂಬರ್ ಅಂತ ಹೇಳಿದ್ರಲ್ವ, ಬೇರೆ ಯಾವುದಾದ್ರೂ ಕೊಟ್ಟು ನೋಡೋಣ. 12 ಕೊಡ್ತೀನಿ. ಎಸ್, ಆಬ್ಸೆಂಟ್ ಅಂತಲೇ ತೋರಿಸ್ತಾ ಇದೆ, ಚೇಂಜ್ ಏನೂ ಆಗಲಿಲ್ಲ ಅಲ್ಲ. ಈಗ ಮತ್ತೆ ನಾನು 1 ಅಂತ ಕೊಡ್ತೀನಿ. ಕಾಣಿಸ್ತಾ ಇದೆಯಾ ಮಾಡಿಫಿಕೇಶನ್, ಏನೇನು ಚೇಂಜಸ್ ಆಯಿತು ಅಂತ. ಸ್ಟೂಡೆಂಟ್ ಈಸ್ ಪ್ರೆಸೆಂಟ್ ಇನ್ ದ ಕ್ಲಾಸ್ ಅನ್ನೋದನ್ನು ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ಟು ಕಮ್ ಔಟ್ ಆಫ್ ದ ಫಾರ್ಮ್, ಎಕ್ಸಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ಯು ವಿಲ್ ಕಮ್ ಔಟ್ ಆಫ್ ದ ಫಾರ್ಮ್. ಇಲ್ಲಿ ನೀವು ಮೊದಲನೇ ಎಕ್ಸಾಂಪಲ್ ಅಂದರೆ ಇಫಲ್ಲಿ ಕೋಡ್ ವ್ಯೂಗೆ ಹೋಗೋಣ. ವ್ಯೂ, ಇಲ್ಲಿ ನೀವು ಬರೀ ಗ್ರೇಡ್ ಇಫ್ ಸ್ಟೇಟ್ಮೆಂಟ್ ಆಗಲೇ ನೋಡಿದ್ರಿ ಅಲ್ಲ, ಈ ಏನಂತೀವಿ ಕೋಡಿಂಗ್ನ. ಇಲ್ಲಿ ಸಿಂಪಲ್ ಇಂಗ್ಲೀಷ್ ಸೆಂಟೆನ್ಸ್ ಆದ ಮತ್ತೆ ನೀವು %ನ ಯೂಸ್ ಮಾಡಿ ಆಮೇಲೆ
ವೇರಿಯಬಲ್ ನೇಮ್ನ ಯೂಸ್ ಮಾಡಿದ್ದೀರಾ. ಅಂದರೆ ನೀವು ಟೆಕ್ಸ್ಟ್ ಬಾಕ್ಸಲ್ಲಾಗಲಿ ಲೇಬಲ್ ಬಾಕ್ಸಲ್ಲಾಗಲಿ ಸಿಂಪಲ್ ಇಂಗ್ಲೀಷ್ ಸ್ಟೇಟ್ಮೆಂಟ್ನ ನೀವು ಡಿಸ್ಪ್ಲೇ ಮಾಡಬೇಕು ಅಂದರೆ ಪೇರ್ ಆಫ್ ಡಬಲ್ ಕೋಟ್ಸ್ ವಿತಿನ್ ದಟ್ ನಿಮ್ಮ ಇಂಗ್ಲೀಷ್ ಸ್ಟೇಟ್ಮೆಂಟ್ನ ಎನ್ಕ್ಲೋಸ್ ಮಾಡ್ಬೋದು. ಅದೇ ಒಂದು ವೇರಿಯಬಲಲ್ಲಿ ಸ್ಟೋರ್ ಆಗಿರೋಂಥ ವ್ಯಾಲ್ಯೂನ ನೀವು ಏನಂತೀವಿ ನಮ್ಮ ಇಂಗ್ಲೀಷ್ ಸ್ಟೇಟ್ಮೆಂಟ್ ಜೊತೆಗೆ ಡಿಸ್ಪ್ಲೇ ಮಾಡಿಸ್ಬೇಕು ಅಂದರೆ ಆ್ಯಂಡ್ ಈ ಕನ್ಕ್ಯಾಟಿನೇಷನ್ ಸಿಂಬಲ್ನ ನಾವು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಇದನ್ನು ನಾವು ನೆನ್ಪಿಟ್ಕೋಬೇಕಂದ್ರೆ ಇಂಗ್ಲೀಷ್ ಸ್ಟೇಟ್ಮೆಂಟ್ ಜೊತೆಗೆ ವೇರಿಯಬಲಲ್ಲಿ ಇರೋವಂಥ ವ್ಯಾಲ್ಯೂನ ನಾವು ಡಿಸ್ಪ್ಲೇ ಮಾಡಬೇಕು ಅಂದರೆ ಈ ಸಿಂಬಲ್ನ ನಾವು ಇಲ್ಲಿ ಯೂಸ್ ಮಾಡಲೇಬೇಕಾಗತ್ತೆ. ಒಂದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸಲ್ಲ ಒಂದೊಂದು ಇಲ್ಲಿ ಸಿಂಬಲ್ಸ್ನ ಯೂಸ್ ಮಾಡ್ತೀವಿ. ಬಟ್ ನಮ್ಮ VBಲಿ ನಾವಿಲ್ಲಿ ಆಂಪರ್ಸೆಂಟ್ ಅನ್ನೋವಂಥ ಸಿಂಬಲ್ನ ಯೂಸ್ ಮಾಡ್ತೀವಿ ಟು ಕನ್ಕ್ಯಾಟಿನೇಟ್ ವೇರಿಯಬಲ್ ವ್ಯಾಲ್ಯೂ ವಿತ್ ದ ಇಂಗ್ಲಿಷ್ ಸ್ಟೇಟ್ಮೆಂಟ್. ಸೊ ಈ ಕಾನ್ಸೆಪ್ಟ್ಗೆ ನಾವಿಲ್ಲಿ ಕನ್ಕ್ಯಾಟಿನೇಷನ್ ಸಿಂಬಲ್ನ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಬಟ್ ನಮ್ಮ ಸೆಕೆಂಡ್ ಪ್ರೋಗ್ರಾಮ್ ಇದರಲ್ಲಿ ನಾವು ಆ ಥರ ಕನ್ಕ್ಯಾಟಿನೇಷನ್ ಸಿಂಬಲ್ ಏನು ಯೂಸ್ ಮಾಡಿಲ್ಲ. ನೀವು ನೋಡ್ಬೋದು, ಜಸ್ಟ್ ನಾನೊಂದು ಸಿಂಪಲ್ ಇಂಗ್ಲೀಷ್ ಸ್ಟೇಟ್ಮೆಂಟ್ನ ಮಾತ್ರ ನಾನಿಲ್ಲಿ ಡಿಸ್ಪ್ಲೇ ಮಾಡಿಸಿದ್ದೀನಿ. ನೀವು ಸೆಕೆಂಡ್ ನೋಡಿದ್ರಿ ಅಲ್ಲ, ಅಂದರೆ ಸ್ಟೂಡೆಂಟ್ ಪ್ರೆಸೆಂಟ್ ಆಗಿದ್ದರೆ ಮೀನ್ 1 ಅಂತ ಕೊಟ್ಟರೆ ಆವಾಗ ಸ್ಟೂಡೆಂಟ್ ಇಸ್ ಪ್ರೆಸೆಂಟ್ ಅಂತ ಡಿಸ್ಪ್ಲೇ ಆಗುತ್ತೆ. 1 ಬಿಟ್ಟು ಬೇರೆ ಯಾವುದೇ ವ್ಯಾಲ್ಯೂ ಕೊಟ್ರು ಇಟ್ ಮೀನ್ಸ್ ಆಬ್ಸೆಂಟ್. ಸೊ ಆಬ್ಸೆಂಟ್ ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲಿ ಸ್ಟೂಡೆಂಟ್ ಈಸ್ ಆಬ್ಸೆಂಟ್ ಇನ್ ದ ಕ್ಲಾಸ್ ಅಂತ ಡಿಸ್ಪ್ಲೇ ಆಗುತ್ತೆ. ಒನ್ ಮೋರ್ ಎಕ್ಸಾಂಪಲ್ ವಿ ವಿಲ್ ಸಿ ಫಾರ್ ಇಫ್ ಎಲ್ಸ್. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋಣ. ಇಲ್ಲಿ ಯಾವ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಲ್ಲಿ ಇಫ್ ಎಲ್ಸ್ ಸ್ಟೇಟ್ಮೆಂಟ್ನ ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ ನಾನು 3 ಟೆಕ್ಸ್ಟ್ ಬಾಕ್ಸಸ್ನ ಕನ್ಸಿಡರ್ ಮಾಡಿದ್ದೀನಿ ವಿತ್ ದ ಕರಸ್ಪಾಂಡಿಂಗ್ ಲೇಬಲ್ ಬಾಕ್ಸಸ್. ಅಂದರೆ ಪ್ರಿನ್ಸಿಪಲ್ ಅಮೌಂಟ್ನ ಎಂಟರ್ ಮಾಡೋದಕ್ಕೆ ಒಂದು ಟೆಕ್ಸ್ಟ್ ಬಾಕ್ಸು ಆ್ಯಂಡ್ ಪ್ರತಿ ಟೆಕ್ಸ್ಟ್ ಬಾಕ್ಸ್ಗೂ ನಾನಿಲ್ಲಿ ನೇಮ್ನ ಚೇಂಜ್ ಮಾಡಿದ್ದೀನಿ. ನಮ್ಮ ಪ್ರಾಪರ್ಟಿ ವಿಂಡೋ ಅಲ್ಲಿ ಗಮನಿಸ್ಬೋದು. ಇಲ್ಲಿ ಟೈಮ್ ಪೀರಿಯಡ್ಗೆ ಏನಂತ ಕೊಟ್ಟಿದ್ದೀನಿ, ಟೆಕ್ಸ್ಟ್ ಬಾಕ್ಸಿನ ಹೆಸರು ಟೆಕ್ಸ್ಟ್ ಅಂದರೆ TXT ಪೀರಿಯಡ್ ಅಂತ ಕೊಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ನ ನಾವು ಎಂಟರ್ ಮಾಡೋ ಅಂಥ ಟೆಕ್ಸ್ಟ್ ಬಾಕ್ಸ್ಗೆ TXT ರೇಟ್ ಅಂತ ನೇಮ್ನ ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ 3 ಟೆಕ್ಸ್ಟ್ ಬಾಕ್ಸಸ್ ಆದ್ಮೇಲೆ ಒಂದು ಕಾಂಬೋ ಬಾಕ್ಸ್ನ ಕೂಡ ಇಲ್ಲಿ ನಾನು ಕನ್ಸಿಡರ್ ಮಾಡಿದ್ದೀನಿ ಫಾರ್ ಡಿಸೈಡಿಂಗ್ ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾ ಅಥವಾ ಕಾಂಪೌಂಡ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾ ಅನ್ನೋದನ್ನು ನಾನಿಲ್ಲಿ ಕಾಂಬೋ ಬಾಕ್ಸ್ನ ಯೂಸ್ ಮಾಡಿಕೊಂಡು ಆಪ್ಷನ್ನ ಕೊಡೋದಕ್ಕೆ ಈ ಕಂಟ್ರೋಲ್ನ ಯೂಸ್ ಮಾಡಿದ್ದೀನಿ. ಇದ್ರ ಹೆಸರು ಕಾಂಬೋ ಇಂಟ್ರೆಸ್ಟ್ ಆ್ಯಂಡ್ ವ್ಯಾಲ್ಯೂಸ್ನ ನಾನಿಲ್ಲಿ ಎಲ್ಲಿ ಕೊಡಬೇಕು, ನಾವು ಕಾಂಬೋ ಬಾಕ್ಸಿನ ವ್ಯಾಲ್ಯೂಸ್ನ ಲಿಸ್ಟ್ ಕಾಣಿಸ್ತಾ ಇದೆಯಾ, ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ವ್ಯಾಲ್ಯೂಸ್ನ ನಾನಿಲ್ಲಿ ಕೊಟ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಲೇಬಲ್ ಬಾಕ್ಸ್. ಇದ್ರ ಹೆಸರು ಲೇಬಲ್ 4 ಅಂತಲೇ ರಿಟೈನ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಕೂಡ ನಾನು 2 ಕಮಾಂಡ್ ಬಟನ್ಸ್ನ ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ ಸದ್ಯಕ್ಕೆ ಕಮಾಂಡ್ 1 ಅಂತಲೇ ಹೆಸರಿದೆ. ದೆನ್ ಎಕ್ಸಿಟಲ್ಲಿ ಐ ಥಿಂಕ್ ಎಕ್ಸಿಟ್ ಕಮಾಂಡ್ ಎಕ್ಸಿಟ್ ಅಂತ ಇಲ್ಲಿ ರೀನೇಮ್ ಆಗಿದೆ. ಇಲ್ಲಿ ಕೂಡ ನಾನು CMD ಕ್ಯಾಲ್ ಅಂತ ಕೊಡ್ತೀನಿ. ಓಕೆ ಫೈನ್. ಇವಾಗ ವಿ ವಿಲ್ ಸೇವ್, ವಿಲ್ ಗೋ ಟು ಈಗ ಕೋಡಿಂಗಿಗೆ ಹೋಗೋಣ. ನಾನು ಇಲ್ಲೇ ಕಮಾಂಡ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಎಸ್, ಕಮಾಂಡ್ 1. ಓಕೆ, ನಾನಿಲ್ಲಿ ರೀನೇಮ್ ಮಾಡಿದ್ದೀನಿ ಅಲ್ಲ, ಹಾಗಾಗಿ ಐ ವಿಲ್ ಟೇಕ್ ದ ಕೋಡ್ ಇಲ್ಲಿ ಮೇಲ್ಗಡೆ ಪೇಸ್ಟ್ ಮಾಡ್ತೀನಿ. ಎಸ್, ಫೈನ್. ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ನಮ್ಮ
ಫಾರ್ಮಲ್ಲಿ ಇವಾಗ 2 ಬಟನ್ಸ್ ಇದೆ, 2 ಬಟನ್ಸಿನ ಕೋಡ್ ಅಂದರೆ ಎಕ್ಸಿಟ್ ಫಾರ್ಮಲ್ಲಿ ಅನ್ಲೋಡ್ ಮೀ ಹಾಕ್ತೀವಿ ಅಷ್ಟೇನೆ ಎಕ್ಸಿಟ್ ಬಟನ್ಗೆ. ಆ್ಯಂಡ್ ಕ್ಯಾಲ್ಕುಲೇಟ್ ಬಟನ್ಗೆ ಏನೇನು ಮಾಡಿದ್ದೀವಿ ನೋಡೋಣ. ಅಂದರೆ ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗೆಲ್ಲ ಗೊತ್ತಿರುತ್ತೆ ಫಾರ್ಮುಲಾ. ಸಿಂಪಲ್ ಇಂಟ್ರೆಸ್ಟ್ಗೆ PTR/100 ಅನ್ನೋವಂಥ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಪ್ರಿನ್ಸಿಪಲ್ ಅಮೌಂಟ್ ಇಂಟು 1 ಪ್ಲಸ್ R/100 ಟು ದ ಪವರ್ ಆಫ್ ಟೈಮ್ ಪೀರಿಯಡ್ ಮೈನಸ್ ಪ್ರಿನ್ಸಿಪಲ್ ಅಮೌಂಟ್. ಸೊ ಈ ಫಾರ್ಮುಲಾನ ನಾವು ಕಾಂಪೌಂಡ್ ಇಂಟ್ರೆಸ್ಟ್ಗೆ ಯೂಸ್ ಮಾಡ್ತೀವಿ. ಸೊ ಈ ಥರ ಫಾರ್ಮುಲಾಸ್ನ ಇಂಪ್ಲಿಮೆಂಟ್ ಮಾಡಿಬಿಟ್ಟು ನಮ್ಮ ಸಿಂಪಲ್ ಇಂಟ್ರೆಸ್ಟ್ ಏನು, ಕಾಂಪೌಂಡ್ ಇಂಟ್ರೆಸ್ಟ್ ಏನು ಅನ್ನೋದನ್ನು ಕ್ಯಾಲ್ಕುಲೇಷನ್ಸ್ ಮಾಡ್ಕೊತೀವಿ. ಇಲ್ಲಿ ನಾನು PTR, SI, CI ಅನ್ನೋಂಥ ವೇರಿಯಬಲ್ಸ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಪಿಯಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಟೈಪ್ ಮಾಡಿರ್ತೀವಲ್ಲ ಟೆಕ್ಸ್ಟ್ ಬಾಕ್ಸಲ್ಲಿ, ಆ ಟೆಕ್ಸ್ಟ್ ಬಾಕ್ಸಲ್ಲಿ ಇರೋವಂಥ ಅಮೌಂಟು PL ಸ್ಟೋರ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಟೆಕ್ಸ್ಟ್ ಪೀರಿಯಡ್ ಅನ್ನೋವಂಥ ಟೆಕ್ಸ್ಟ್ ಬಾಕ್ಸಲ್ಲಿ ಇರೋವಂಥ ವ್ಯಾಲ್ಯೂ TL ಸ್ಟೋರ್ ಆಗುತ್ತೆ. ಅದೇ ರೀತಿ ಟೆಕ್ಸ್ಟ್ ರೇಟ್ ಅನ್ನೋವಂಥ ಟೆಕ್ಸ್ಟ್ ಬಾಕ್ಸಲ್ಲಿ ಇರೋವಂಥ ವ್ಯಾಲ್ಯೂ R ಅನ್ನೋವಂಥ ವೇರಿಯಬಲ್ಗೆ ಸ್ಟೋರ್ ಆಗುತ್ತೆ. ಆಫ್ಟರ್ ದಟ್ ಇಲ್ಲಿ ಇಫಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದೀನಿ ನೋಡಿ, ವೆರಿ ಸಿಂಪಲ್. ಕಾಂಬೋ ಇಂಟ್ರೆಸ್ಟ್ ಡಾಟ್ ಟೆಕ್ಸ್ಟ್ ಅಂದರೆ ಕಾಂಬೋ ಬಾಕ್ಸಿನ ಹೆಸರಿದು, ಕಾಂಬೋ ಇಂಟ್ರೆಸ್ಟ್ ಅನ್ನೋದು ಡಾಟ್ ಟೆಕ್ಸ್ಟ್. ಇದರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅನ್ನೋ ಅಂಥ ವ್ಯಾಲ್ಯೂ ಇದ್ದರೆ ಆವಾಗ ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ. ಅದರ್ವೈಸ್ ಸೊ ಇದು ಕ್ಯಾಲ್ಕುಲೇಟ್ ಮಾಡಾದ ಮತ್ತೆ ಒಂದು ಲೇಬಲ್ ಬಾಕ್ಸಲ್ಲಿ ನಾನು ಸಿಂಪಲ್ ಇಂಟ್ರೆಸ್ಟ್ ಏನು ಅನ್ನೋದನ್ನು ಡಿಸ್ಪ್ಲೇ ಮಾಡಿಸ್ತಾ ಇದ್ದೀನಿ. ಬಟ್ ಈ ಕಂಡೀಷನ್ ಫಾಲ್ಸ್ ಆದರೆ ಮೀನಿಂಗ್ ಏನು, ಕಾಂಬೋ ಇಂಟ್ರೆಸ್ಟ್ ಡಾಟ್ ಟೆಕ್ಸ್ಟಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅನ್ನೋವಂಥ ವ್ಯಾಲ್ಯೂ ಇಲ್ಲದೆ ಇದ್ದರೆ ಆವಾಗ ಆಟೋಮೆಟಿಕಲಿ ಕಂಡೀಷನ್ ಫಾಲ್ಸ್. ಸೊ ಫಾಲ್ಸ್ ಆದಾಗ ಏನು ಮಾಡಬೇಕು, ಕಾಂಪೌಂಡ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಬಂದಿರೋವಂಥ ವ್ಯಾಲ್ಯೂನ ನೀವು ಲೇಬಲ್ ಬಾಕ್ಸಲ್ಲಿ ಡಿಸ್ಪ್ಲೇ ಮಾಡಿಸ್ಬೇಕು. ಸಿಂಪಲ್. ಒಂದ್ಸತಿ ಇದನ್ನು ನಾವು ರನ್ ಮಾಡೋಣ, ಓಕೆನಾ. ಸೊ ಇದ್ರ ಹೆಸರೇನು, ಇಂಟ್ರೆಸ್ಟ್ ಫಾರ್ಮ್. ಸೊ ಪ್ರಾಜೆಕ್ಟಿಗೆ ಹೋಗ್ಬಿಟ್ಟು ಇಲ್ಲಿ ನಾವು ಸೇವ್ ಮಾಡೋಣ. ಪ್ರಾಜೆಕ್ಟಿಗೆ ಹೋಗ್ಬಿಟ್ಟು ಏನು ಮಾಡಬೇಕು, ಪ್ರಾಜೆಕ್ಟ್ ಪ್ರಾಪರ್ಟೀಸ್, ಇಂಟ್ರೆಸ್ಟ್ ಫಾರ್ಮ್. ಓಕೆ, ಸೊ ಇವಾಗ ನಾವು ರನ್ ಮಾಡೋಣ. ಇಲ್ಲಿ ನಾನು ಪ್ರಿನ್ಸಿಪಲ್ ಅಮೌಂಟ್ ಕೊಡ್ತೀನಿ, ದೆನ್ ಟೈಮ್ ಪೀರಿಯಡ್ ಎಂಟರ್ ಮಾಡ್ತೀನಿ, ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್. ಇಲ್ಲಿ ಸೆಲೆಕ್ಟ್ ದ ಟೈಪ್. ಸೊ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೇಳ್ತಿದೆ. ಫಸ್ಟ್ ಐ ವಿಲ್ ಗೋ ಫಾರ್ ಸಿಂಪಲ್ ಇಂಟ್ರೆಸ್ಟ್, ಕ್ಯಾಲ್ಕುಲೇಟ್ ಅಂತ ಪ್ರೆಸ್ ಮಾಡ್ತೀನಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಇಸ್ 360 ಅಂತ ಬರ್ತಾ ಇದೆ. ನೆಕ್ಸ್ಟ್ ನಾನಿಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ತೊಗೊತೀನಿ. ದೆನ್ ಈಗ ಕ್ಯಾಲ್ಕುಲೇಟ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ 367 rupees ಅಂತ ಬರ್ತಾ ಇದೆ. ಆ್ಯಂಡ್ ವಿ ಕ್ಯಾನ್ ಡೂ ಅನದರ್ ಥಿಂಗ್. ಇಲ್ಲಿ ನಾನು ವ್ಯಾಲ್ಯೂನ ರಿಮೂವ್ ಮಾಡ್ಬಿಡ್ತೀನಿ, ಯಾವ ವ್ಯಾಲ್ಯೂನು ಸೆಲೆಕ್ಟ್ ಮಾಡಲ್ಲ. ದೆನ್ ವಾಟ್ ಹ್ಯಾಪನ್ಸ್ ನೋಡೋಣ. ಆ್ಯಕ್ಚುಲಿ ಕಾಂಪೌಂಡ್ ಇಂಟ್ರೆಸ್ಟೇನೇ ಇಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಈ ಚೇಂಜಸ್ ನಿಮಗೆ ಗೊತ್ತಾಗಬೇಕು ಅಂದರೆ ಫಸ್ಟ್ ನಾನು ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ತೊಗೊಂಡ್ಬಿಡ್ತೀನಿ. ಅಗೇನ್ ಕ್ಯಾಲ್ಕುಲೇಟ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ 360 ಬಂದಿದೆ ಅಲ್ವಾ ಸಿಂಪಲ್ ಇಂಟ್ರೆಸ್ಟ್. ಈಗ ನಾನಿಲ್ಲಿ ವ್ಯಾಲ್ಯೂ ಬೇರೆ ಯಾವುದೋ ವ್ಯಾಲ್ಯೂನ ಸೆಲೆಕ್ಟ್ ಮಾಡಲ್ಲ, ಎಂಟಿ ಬಿಟ್ಬಿಡ್ತೀನಿ. ಕಾಂಪೌಂಡ್ ಇಂಟ್ರೆಸ್ಟನ್ನೇ ಕ್ಯಾಲ್ಕುಲೇಟ್ ಆಗುತ್ತೆ. ಅಂದರೆ ಬೈ ಡಿಫಾಲ್ಟ್ ಇಲ್ಲಿ ನಮ್ಮ ಕಾಂಬೋ ಬಾಕ್ಸಲ್ಲಿ ನಾವು ಯಾವುದೇ ವ್ಯಾಲ್ಯೂನ ತೊಗೊಳ್ಳಿಲ್ಲ ಅಂದರೆ ಆವಾಗ ಕಾಂಪೌಂಡ್ ಇಂಟ್ರೆಸ್ಟನ್ನೇ ಸೆಲೆಕ್ಟ್ ಆಗುತ್ತೆ. ನಾವು ಇಲ್ಲಿ ಏನು ಸ್ಪೆಸಿಫೈ ಮಾಡಿದ್ದೀವಿ, ಸಿಂಪಲ್ ಇಂಟ್ರೆಸ್ಟು ಅನ್ನೋ ಅಂಥ ವ್ಯಾಲ್ಯೂ ಕಾಂಬೋ ಬಾಕ್ಸಲ್ಲಿ ಸೆಲೆಕ್ಟ್ ಆದರೆ ಆವಾಗ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗಲಿ. ಸಿಂಪಲ್ ಇಂಟ್ರೆಸ್ಟ್ ಅನ್ನೋ ಅಂಥ ವ್ಯಾಲ್ಯೂ ನಮ್ಮ ಕಾಂಬೋ ಬಾಕ್ಸಲ್ಲಿ ಸೆಲೆಕ್ಟ್ ಆಗದೇ ಇದ್ದರೆ ಕಾಂಪೌಂಡ್ ಇಂಟ್ರೆಸ್ಟ್ ಸೆಲೆಕ್ಟ್ ಆಗಲಿ. ಅಂದರೆ ಇಲ್ಲಿ ಎಂಟಿ ಇದ್ದರೂ ಕೂಡ ನಮ್ಮ ಕಾಂಬೋ ಬಾಕ್ಸಲ್ಲಿ ಯಾವುದೇ ವ್ಯಾಲ್ಯೂ ಇಲ್ಲ ಅಂದರೆ ನಲ್ ವ್ಯಾಲ್ಯೂ ಅಂತ ಕರಿತೀವಿ, ಅದಿದ್ದಾಗ ಕೂಡ ಕಾಂಪೌಂಡ್ ಇಂಟ್ರೆಸ್ಟೇ ಕ್ಯಾಲ್ಕುಲೇಟ್ ಆಗಬೇಕು. ಅಥವಾ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋವಂಥ ವ್ಯಾಲ್ಯೂನ ತೊಗೊಂಡಾಗ ಕೂಡ ಕಾಂಪೌಂಡ್ ಇಂಟ್ರೆಸ್ಟೇನೇ ಕ್ಯಾಲ್ಕುಲೇಟ್ ಆಗಬೇಕು. ಈ ಚೇಂಜಸ್ ನೋಡಿದಾಗ ನೀವು ಆಲ್ಟರ್ನೇಟ್ ಆಗಿ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ತೊಗೊಳ್ಳಿ, ಆವಾಗ ನಿಮಗೆ ಲೇಬಲ್ ಬಾಕ್ಸಲ್ಲಿ ಆಗ್ತಿರೋಂಥ ಚೇಂಜಸ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಓಕೆ, ಫೈನ್. This is about calculating the simple interest and compound interest using if-else statement.
ಸೊ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಮತ್ತು ಕಾಂಬೋ ಬಾಕ್ಸ್ನ ಬಳಸ್ಕೊಂಡು ನಾವು ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಆಲ್ಸೋ ಒನ್ ಆಫ್ ಯುವರ್ ಲ್ಯಾಬ್ ಪ್ರೋಗ್ರಾಮ್. ನಿಮ್ಮ ಲ್ಯಾಬಲ್ಲಿ ಈ ಪ್ರೋಗ್ರಾಮ್ನ ಕೂಡ ನೀವು ವರ್ಕ್ ಮಾಡಬೇಕು. ಇಲ್ಲಿ ಎಕ್ಸಿಟ್ ಬಟನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಎಕ್ಸಿಟ್ ಫ್ರಮ್ ದ ಫಾರ್ಮ್. ಸೊ ಇಲ್ಲಿ ನಾನು ಏನು ಯೂಸ್ ಮಾಡೋಣ, ಕಮೆಂಟ್ ಲೈನ್ನ ಯೂಸ್ ಮಾಡ್ತೀನಿ. ಕಮೆಂಟ್ ಲೈನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಒನ್ ಆಫ್ ದ ಲ್ಯಾಬ್ ಪ್ರೋಗ್ರಾಮ್ ಅಂತ ಟೈಪ್ ಮಾಡ್ತೀನಿ. ಅಬ್ಸರ್ವ್ ಮಾಡಿದ್ರೆ ನಮ್ಮ ಕಮೆಂಟ್ ಲೈನ್ಸು ಆಟೋಮ್ಯಾಟಿಕಲ್ ಆಗಿ ಗ್ರೀನ್ ಕಲರಲ್ಲಿ ಚೇಂಜ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಕೈಂಡ್ ಏನು, ರಿಮ್ ಅನ್ನೋಂಥ ಕೀವರ್ಡ್ನ ಯೂಸ್ ಮಾಡಬೇಕು. ಅವಾಗ ಕೂಡ ಕಮೆಂಟ್ ಲೈನ್ ಆಗಿ ಅದು ಕನ್ಸಿಡರ್ ಮಾಡುತ್ತೆ. ಎಸ್, ಇದು ಕೂಡ ಇಲ್ಲಿ ಏನಾಗಿದೆ, ಗ್ರೀನ್ ಕಲರಲ್ಲಿ ಚೇಂಜ್ ಆಗಿದೆ. ಸೊ ದೀಸ್ ಆರ್ ಕಮೆಂಟ್ ಲೈನ್ಸ್, ಅಂದರೆ ನಾನ್ ಎಕ್ಸಿಕ್ಯೂಟಬಲ್ ಲೈನ್ಸ್. ಸೊ ಇಲ್ಲಿ ಕಮಿಂಗ್ ಬ್ಯಾಕ್ ಟು ದ ಪ್ರೆಸೆಂಟೇಷನ್, ಇಲ್ಲಿ ಕೂಡ ಒನ್ ಮೋರ್ ಎಸ್, ಅಂದರೆ ಮಾರ್ಕ್ಸ್, ಇದು ಇಫ್ ಎಲ್ಸ್ ಬ್ರಾಂಚಿಂಗ್ ಸ್ಟೇಟ್ಮೆಂಟಿನ ಒನ್ ಮೋರ್ ಎಕ್ಸಾಂಪಲ್. ಇಲ್ಲೇನು ಮಾಡಿದ್ದೀವಿ ಅಂದರೆ, ಇಫ್ ಮಾರ್ಕ್ಸ್ ಇಸ್ ಗ್ರೇಟರ್ ದ್ಯಾನ್ 35, ಸ್ಟೂಡೆಂಟ್ ಇಸ್ ಪಾಸ್ ಅಂತ ಒಂದು ಲೇಬಲ್ ಬಾಕ್ಸಲ್ಲಿ ಡಿಸ್ಪ್ಲೇ ಆಗಬೇಕು. ಎಲ್ಸ್ ಸ್ಟೂಡೆಂಟ್ ಇಸ್ ಫೇಲ್ ಅಂತ ನಮ್ಮ ಲೇಬಲ್ ಬಾಕ್ಸಲ್ಲಿ ಡಿಸ್ಪ್ಲೇ ಆಗಬೇಕು ಅಂತ ಒಂದು ಸಿಂಪಲ್ ಪ್ರೋಗ್ರಾಮ್ನ ಇಲ್ಲಿ ಕೂಡ ತೋರಿಸಿದ್ದೆ ನಿಮಗೆ ಎಕ್ಸಾಂಪಲ್ ಪ್ರೋಗ್ರಾಮ್ ಆಗಿ. ಇದೇ ಥರ, ಇದೇ ಸಿಮಿಲರ್ ಆಗೇನೆ, ಇದಕ್ಕೆ ಸಿಮಿಲರ್ ಆಗಿ ನಾವು ಆ್ಯಕ್ಚುಯಲ್ ಆಗಿ ಇಫ್ ನೋಡಿದ್ದು. ಇಫ್ ಡೆಮೋ ಇಲ್ಲೇನು ಮಾಡಿದ್ದೀವಿ, ಗೋ ಟು ಕೋಡಿಂಗ್, ನಮ್ಮ ಪಿ ಪಿ ಟಿಲಿ ಇರೋ ಕಂಡೀಷನ್ನೇ ಆ್ಯಕ್ಚುಲಿ ನಮ್ಮ ಇಫಲ್ಲಿ ಕೂಡ, ಅಂದರೆ ಇಫ್ ಎಲ್ಸಲ್ಲಿ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇದೇ ಕಾನ್ಸೆಪ್ಟ್ ನಾವಿಲ್ಲಿ ಬರೀ ಇಫ್, ಸಿಂಪಲ್ ಇಫ್ ಬ್ರಾಂಚಿಂಗ್ ಸ್ಟೇಟ್ಮೆಂಟಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇಲ್ಲಿ ಮಾರ್ಕ್ಸ್ ಅನ್ನೋದ್ರ ಬದಲಿಯಾಗೆ ಇಲ್ಲಿ ಮಾರ್ಕ್ಸ್ ಅಂತ ತಗೊಂಡಿದ್ದೆ ವೇರಿಯಬಲ್ ನೇಮ್ನ, ನಾವಿಲ್ಲಿ ಗ್ರೇಡ್ ಅಂತ ತಗೊಂಡಿದ್ದೆ. ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 90, ಕಂಡೀಷನ್ ಸ್ವಲ್ಪ ಚೇಂಜಸ್ ಆಗಿದೆ, ವಾಟ್ ಎವರ್. ಸೊ ಇದನ್ನೇ ಕೂಡ ನಾವು ಬೇಕಿದ್ರೂ ಇಫ್ ಎಲ್ಸ್ ಸ್ಟೇಟ್ಮೆಂಟಿಗೆ ಬಳಸ್ಕೋಬೋದು, ಅಥವಾ ಇಲ್ಲಿ ಪ್ರೆಸೆಂಟೇಷನಲ್ಲಿ ಇರೋ ಎಕ್ಸಾಂಪಲ್ನ ಕೂಡ ನಾವಿಲ್ಲಿ ಇಫ್ ಎಲ್ಸ್ಗೆ ಎಕ್ಸಾಂಪಲ್ ಆಗಿ ಬಳಸ್ಕೋಬೋದು, ಅಲಾಂಗ್ ವಿತ್ ದ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟಿಂಗ್ ಪ್ರೋಗ್ರಾಮ್. ಆ ಎಕ್ಸಾಂಪಲ್ನ ಕೂಡ ನಿಮ್ಮ ಲ್ಯಾಬಲ್ಲಿ ವರ್ಕ್ ಮಾಡಿ ನೋಡಿ. ಥ್ಯಾಂಕ್ ಯು.